ಯಾಕೆ ಎತ್ಕೊಂತೀವಿ? ಕೊಡಬೇಡಿ ಅಂತ ರಾಜ್ಕುಮಾರ್ ಅಭಿಮಾನಿಗಳು ಹೇಳಿದ್ರ? ಇಲ್ಲ ಕರ್ನಾಟಕದ ನಾವು ಕೇಸ್ ಹಾಕಿಸ್ಕೊಂಡಿರೋದು ವಿಷ್ಣುವರ್ಧನ್ ಅವ್ರ ಪುತ್ರಿ ಸಾವಿರಾರು ಜನ ಹೋರಾಟ ಮಾಡಿದ್ದೀವಿ. ನಮ್ಗೆ ಅದು ಅವರು ನಮ್ಮ ಕಾಲೇಜಿನ ಆಗ ಇಲ್ಲಿ ಬೇಡದಂತ ವಿಚಾರ ತಪ್ಪಾಗಿರೋದ ತಪ್ಪನ್ನ ಸರಿಪಡಿಸಿ ಅದರಿಂದ ಶ್ರೀರಾಮ್ ಎಲ್ಲರೂ ಕೂಡ ಚಿತ್ರರಂಗ ಸೇರಕ್ಕೆ ಕರ್ನಾಟಕ ವಾಪಸ್ ಬರೋದು ರಾಜ್ಕುಮಾರ್ ಮಾಡಿರುವ ಸಿನಿಮಾಗಳ ಮೇಲೆ ಸ್ಫೂರ್ತಿ ಆಗಿರುವುದು. ಆದರೆ ನಾನು ಮುಂದೆ ನಮಗೆ ರಾಜ್ಕುಮಾರ್ ಅವರು ಒಬ್ಬರೇ ನಮ್ಮ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿರೋದು. ನಮ್ಗೆ ಬಹಳ ಜನ ನಮ್ಮ ರಾಜ್ಯದವರು ಕೊಡುಗೆ ತಪ್ಪಾಗುತ್ತೆ. ಹೋರಾಟ ಬೇಕು ಅಂತೀರಾ ಹೇಳಿ, ಹೇಳ್ತೀವಿ ನಿಮ್ ಜೊತೆ. ಆದ್ರೆ ನಾವು ಮಾತಾಡ್ತಾ ಇರೋದು ಅದ್ರ ಬಗ್ಗೆ ಅಷ್ಟೇ. ಕರ್ನಾಟಕದ ಎಲ್ಲರೂ ಕೊಡುಗೆ ಕೊಟ್ಟಿರೋ ನಮ್ಮವರೇ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಿಂತ ದೊಡ್ಡವರ ನೀವು? ಅವ್ರಿಗಿಂತ ತಿಳುವಳಿಕೆ ನಿಮ್ ಜಾಸ್ತಿ, ಅವ್ರಿಗಿಂತ ಸರ್ಕಾರಕ್ಕೆ ಅಭಿಮಾನ ಇಲ್ಲ ನಿಮ್ಗೆ. ರಾಜ್ಕುಮಾರ್ ಅವ್ರ ಬಗ್ಗೆ ಅಭಿಮಾನ ಇಲ್ಲ ನಿಮ್ಗೆ, ಯಾರ ಬಗ್ಗೆನೂ ಅಭಿಮಾನ ಇಲ್ಲ ನಿಮ್ಗೆ. ಮತ್ತೆ ಎಲ್ಲರೂ ಸಮಾನರು. ಬೇಡ, ನೀವು ಕೊಡ್ತಾ ಇಲ್ಲ. ನೀವು ನೋಡ್ರಿ, ರಾಜ್ಕುಮಾರ್ ಅವ್ರ ಬಗ್ಗೆ ಯಾಕ್ರಿ ಎತ್ಕೊಂಡ್ ಬರ್ತೀರಾ? ಅವ್ರದ್ದು ಇದಕ್ಕೆ ವಿಷಯದಲ್ಲಿ ಏನ್ ಸಂಬಂಧ ಹೇಳಿ? ರಾಜ್ಕುಮಾರ್ ಅವ್ರಿಗೆ ನೀವು ಮಾತಾಡ್ಬೇಕಂದ್ರೆ ಯಾವ ಉದ್ದೇಶ? ನಿಮ್ಗೇನೋ ತೊಂದರೆ ಆಗಿದೆ ಅವ್ರಿಂದ? ಅಲ್ಲ, ನಿಮ್ಮ ಆಸ್ತಿ ತಗೊಂಡಿದ್ದಾರ? ಇಲ್ಲ ಯಾವ್ದಾರ ತೊಂದರೆ ಆಗಿದೆ? ನೀವು ಅವ್ರ ಬಗ್ಗೆ ಯಾಕೆ ಮಾತಾಡಕ್ಕೆ ನಾವ್ ಹೇಳ್ತಾ ಇಲ್ವಾ? ನಾವು ಪ್ರತಿಯೊಬ್ಬರು ಲಕ್ಷಾಂತರ ಜನ ಬೇಕಾದ್ರೂ ಸೇರ್ತೀವಿ, ಇವ್ರನ್ನ ಗಡಿಪಾರು ಮಾಡಿಸ್ತೀವಿ. ಇವ್ರು ನಮ್ ದೇಶಕ್ಕೆ ಸಂಬಂಧನೇ ಪಟ್ಟಿಲ್ಲ. ನೀವ್ ಯಾರು ಫಸ್ಟ್ ಆಫ್ ಆಲ್ ಕೇಳಕ್ಕೆ? ನೋಡ್ರಿ, ಯಾರು ಫಸ್ಟ್ ಆಫ್ ಆಲ್ ನೋಡಿ, ನಾವು ಈಗಲೂ ಹೇಳ್ತಾ ಇದೀವಿ, ಬೇಡ ನಿಮ್ಗೆ ಯಾವ್ದೇ ಕಾರಣಕ್ಕೂ ನಾನು ಹೋಗೋಕೆ ಹಾಕಿರೋದು ಅಲ್ಲ, ಹಂಗಲ್ಲ. ನಾನು ಯಾವ್ದೇ ಕಾರಣಕ್ಕೂ ನೋಡಿ ಅದೆಲ್ಲ ಸಾಹೇಬ್ರೆ, ಈಗ ಯಾಕೆ ಮಾತಾಡ್ಬೇಕಿತ್ತು? ನಡೀರಿ, ಯಾಕೆ ನೀವು ಕರ್ಕೊಂಡು ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ತಪ್ಪಾಗಿರೋದಕ್ಕೆ ಕೇಳ್ತಾ ಇದೀವ್ರಿ. ನೀವು ಯಾಕೆ ರಾಜ್ಕುಮಾರ್ ಅವ್ರ ವಿಚಾರನ ಎತ್ಕೊಂಡ್ ಬಂದಿದ್ದೀರಾ? ನಿಮ್ಗೂ ಅದಕ್ಕೇನು? ನಮಗ್ ತಪ್ಪು ಅನ್ಸಿದ್ಯಲ್ಲ, ನೀವು ತಪ್ಪು ನೀವು ಪ್ರಜಾಪ್ರತಿನಿಧಿ ಬೆಲೆನೇ ಕೊಡ್ತಾ ಇಲ್ಲ. ನೀವು ಅಲ್ಲ, ತಪ್ಪು ಮಾಡಿ ಕೆಲಸ ತಪ್ಪು ಮಾಡ್ಬಿಟ್ಟು ನಾನು ತಪ್ಪಲ್ಲ ಅಂತ ಹೇಳಿದ್ರಲ್ಲ, ಯಾವ ರೀತಿ ನಿಮ್ದು ಸಮರ್ಥನೆ? ಚಿತ್ರರಂಗದಲ್ಲಿ ಇಡೀ ವಿಶ್ವದಲ್ಲೇ ಯಾವ್ದೇ ಒಬ್ಬ ಹೀರೋನ ಕೇಳೋಗಿ, NTR ಆಗಿರ್ಬೋದು, MGR ಆಗಿರ್ಬೋದು, ಶಿವಾಜಿ ಆಗಿರ್ಬೋದು, ಬೇರೆ ಬೇರೆ ಮೋಹನ್ ಈಗ ಮೊನ್ನೆ ಅಮೆರಿಕದಲ್ಲಿ ಹೋಗಿ ಮಲಯಾಳದವ್ರು ಆಗಿದ್ರು ಅಣ್ಣವ್ರು ಆಡಾಡಿದ್ದಾರೆ, ಅಣ್ಣವ್ರು ಗೌರವ ಕೊಟ್ಟಿದ್ದಾರೆ.